ನೋಡಿ, ನಾನು ಈ ಸರ್ಕಾರಕ್ಕೆ ಸವಾಲಾಗ್ತೀನಿ. ಫೆಬ್ರವರಿಯಲ್ಲಿ ನಡೆದಂಥ ಘಟನೆ ನಂತರ 60 ದಿವಸಗಳಿಂದ ಕೇಸ್ ಕೊಡೋರು ಹೆಣ್ಮಗಳು, ಅಂದರೆ ರಾಜಕೀಯ ಪ್ರೇರಿತ ದೂರು. ಎಲ್ಲ ಒಂದು ಕಡೆ ಯಡಿಯೂರಪ್ಪನವರ ಕುಟುಂಬವನ್ನು ರಾಜಕೀಯ ಮುಗಿಸ್ಬೇಕಂತೇಳಿ ಕಾಂಗ್ರೆಸ್ ಸರ್ಕಾರ ಇವತ್ತು ಷಡ್ಯಂತ್ರ ಮಾಡಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ಮಾಧ್ಯಮ ಸ್ನೇಹಿತರ ಮುಖಾಂತರ ಬಹಿರಂಗವಾಗಿ ಸವಾಲಾಗ್ತೀನಿ. ಆ ಹೆಣ್ಣುಮಗಳು ಮಮತಾ ಈಗ ಇಂದಿಲ್ಲ, ಸಾವನ್ನಪ್ಪಿದ್ದಾಳೆ. 53 ಜನರ ಮೇಲೆ ದೂರು ಕೊಡಿದ್ದಾರೆ. ಸ್ವತಃ ಏನು ಮಮತಾ ಅವರ ಪತಿ ಮತ್ತು ಅವರ ಪತಿಯವರ ಗಂಡನ ಸಹೋದರ ಸಂಬಂಧಿಕರ ಮೇಲೆ ಕೇಸ್ ಕೊಟ್ಟಿದ್ದಾರೆ. ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ದೂರು ಕೊಟ್ಟಿದ್ರು. ಮತ್ತು ಬಜಾಜ್ ಕಂಪನಿ 5,000 ಕೋಟಿ ನನಗೆ ಹಣ ಕೊಡಬೇಕು, ಹಣವನ್ನು ವಾಪಸ್ ಕೊಡಿಸ್ಬೇಕು, ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನ್ಯಾಯ ಕೇಳಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಪೊಲೀಸ್ ಕಮಿಷನರ್ಗೆ ಸ್ವತಃ ಕರೆ ಮಾಡಿ ನ್ಯಾಯ ಕೊಡಬೇಕಂತ ಹೇಳಿದರೆ, ಅಂದರೆ ವಿಡಿಯೋ ಯಾವ ಕಾರಣಕ್ಕೋಸ್ಕರ ಉದ್ದೇಶಪೂರ್ವಕ ವಿಡಿಯೋ ಮಾಡ್ಕೊಂಡ್ರಿ, ಏನಿದೆ? ಅಂದು ಪರಮೇಶ್ವರ್ ಹೇಳಿದ್ದೇನು, 53 ಜನರ ಮೇಲೆ ದೂರು ಕೊಡರೆ ಲಾಯರ್ಸು, ರಾಜಕಾರಣಿಗಳು, IAS, IPS ಎಲ್ಲರ ಮೇಲೆ ದೂರು ಕೊಡಿದ್ರು. ಮಾನಸಿಕ ಅಸ್ವಸ್ಥತೆ ಅಂತ ಹೇಳಿದರು. ಅಂದು ನಿನ್ನೆ ಬೆಳಗ್ಗೆ ಹೇಳ್ತಾರೆ ಯಡಿಯೂರಪ್ಪನವರ ಬಂಧಿಸ್ಬೋದು ಅಂತ ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ ಆಶ್ಚರ್ಯ ಅಂತ ಹೇಳ್ತಾರೆ. ಅಂದರೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ, ಯಾವ ಉದ್ದೇಶಕ್ಕೋಸ್ಕರ ಯಡಿಯೂರಪ್ಪನವ್ರ ಕುಟುಂಬ ನೀವು ಬಲಿಪಶು ಮಾಡೋಕ್ಕೋದಲ್ಲ, ಈ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಈ ರಾಜ್ಯದಲ್ಲಿ ಸರ್ಕಾರ ಇದೇ ರೀತಿ ಯಡಿಯೂರಪ್ಪನವರ ಶಾಪ ತಟ್ಟುತ್ತೆ. ಬಹುಶಃ ಇವರು ಯಾವ CID ಅವರು ನೇರ ಬಂಧಿಸಿದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಕೋರ್ಟಿಗೆ ಕಳಿಸ್ಕೊಡ್ತಾರೆ. ನಾನು ಕೋರ್ಟ್ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಅಂದರೆ ಬಂಧನ ಯಾವ ರೀತಿ ಮಾಡಬೇಕು, ನೇರ ಬಂಧಿಸಿದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ರಾಹುಲ್ ಗಾಂಧಿ ಕೋರ್ಟಿಗೆ ಕರೆಸಿದ್ದು, ನಾಗೇಂದ್ರ ಪ್ರಕರಣ CBI ಕೊಟ್ಟದ್ದು, ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು. ಈ 3 ಕಾರಣಕ್ಕೆ ದುರುದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತ ಕೇಸನ್ನು ಹಾಕಿದರೆ ಯಾರು ದಾರಿಯಲ್ಲಿ ಬೀದಿರಲ್ಲಿ ಹೋದ ಕೇಸ್ ಕೊಟ್ಟರೆ ಈ ದೂರ ಗೆದ್ದುಕೊಳ್ತಾರೆ. ಆಯಿತು, 52 ಜನರನ್ನು ಯಾಕೆ ವಿಚಾರಣೆಗೆ ಒಳಪಡಿಸಲಿಲ್ಲ? ಇದರಿಂದ ಭಾಳಷ್ಟು ಜನ ದುಷ್ಟಶಕ್ತಿಗಳಿದ್ದಾವೆ. ಸಮಯ ಬಂದಾಗ ನಾನು ಇದನ್ನು ಬಹಿರಂಗ ಹೇಳ್ತೀನಿ. ಒಬ್ಬ ಪ್ರಭಾವಿ ಸಚಿವರು ಯಾವ ಮಮತಾ ಮಗ ಅವ್ರ ಜೊತೆಗಿರಲಿಲ್ಲ, ಅವನ್ನ ಕರೆಸಿ ಕಳೆದ ವಾರ ಕೇಸನ್ನು ಕೊಡಿಸಿ ದಾಖಲು ಮಾಡಿ ನೀವು ಬಂಧಿಸ್ಬೇಕಂತ ಹೇಳ್ತಿರಲ್ಲ, ನಿಮಗೆ ನಿನ್ನೆ ಕೋರ್ಟು ಚೀಮಾರಿ ಹಾಕಿದೆ. ಯಾವ ಕಾರಣಕ್ಕೋಸ್ಕರ ಬಂಧಿಸ್ತೀವಿ ಅಂತೇಳಿ ನ್ಯಾಯಾಧೀಶರು ಒಳ್ಳೆಯ ಇದಕ್ಕೆ ಹೇಳಿದರೆ, ಮತ್ತು ನಿನ್ನೆ ಕೋರ್ಟಿನ ನ್ಯಾಯಾಧೀಶರ ಏನು ತೀರ್ಪಿದೆ, ಈ ಸರ್ಕಾರಕ್ಕೆ ಮರ್ಮಾಘಾತ ಆಗಿದೆ. ಈ ರೀತಿ ರಾಜಕೀಯ ದ್ವೇಷದ ಬಿಡಬೇಕು. ರಾಜಕೀಯ ದ್ವೇಷಕ್ಕೋಸ್ಕರ ಮಾಡ್ತಾ ಹೋದರೆ ಎಲ್ಲಿ ನಿಲ್ಲುತ್ತಿದ್ದು? ಯಡಿಯೂರಪ್ಪನವರ ಅಪರಾಧಿನ ಯಾರೋ ಆರೋಪ ಮಾಡ್ತಾರಂದ ತಕ್ಷಣ ನೀವು ಅವ್ರ ಮೇಲೆ ಜಾಮೀನು ರಹಿತ ವಾರಂಟ್ ಇದನ್ನು ಹೊರಡಿಸ್ತೀರಿ ಅಂತ ಏನು ಅರ್ಥ? ಇದು ಬಂದು ಸಾಧ್ಯವಿಲ್ಲ. ಆ ಹೆಣ್ಣುಮಗಳು ಸ್ವತಃ ಮರಿಸ್ವಾಮಿ ರುದ್ರೇಶಿಗೆ ಕಳಿಸಿರ್ತಕ್ಕಂಥ ಲೊಕೇಶನ್ಗಳು ವಾಟ್ಸಪ್ ಇದೆ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, 5,000 ಕೋಟಿ ಬಜಾಜ್ ಕಂಪ್ನಿಯವ್ರು ಕೊಡಬೇಕಂದ್ರೆ ಈ ಹೆಣ್ಮಗಳು ಅಕೌಂಟ್ನಾಗ ಇತ್ತಣ್ಣ, ವೈಟ್ ಮನಿನೋ ಬ್ಲ್ಯಾಕ್ ಮನಿನೋ, ಈ ಯಾರಣ್ಣ ಎಲ್ಲಿಂದ ಬಂತು? ಇಷ್ಟೆಲ್ಲ ಆರೋಪ ಇದೆಯಲ್ಲ, 5,000 ಕೋಟಿ ಮತ್ತು ತನಿಖೆ ಮಾಡಿರಿ. ಅವಳ ಗಂಡನ್ನ ಮತ್ತು ಅವರ ಸಹೋದರ ಸಂಬಂಧಿಕರ ಹತ್ಯೆ ಮಾಡಿದೆ ಅಂತ, ಇದು ಅತ್ಯಾಚಾರ ಮಾಡಿದೆ ಅಂತ ಹೇಳಿಲ್ಲ, ಪೋಕ್ಸೋ ಕೇಸ್ ಇದೆಯಲ್ಲ, ಅವ್ರನ್ನ ಬಂಧಿಸ್ರಿ. ಯಡಿಯೂರಪ್ಪನವ್ರು ಈ ಬಂಧಿಸ್ಬೇಕಂತ ಹೇಳಿ ಭಾಳಷ್ಟು ದುಷ್ಟಶಕ್ತಿಗಳು ಷಡ್ಯಂತ್ರ ಇದೆ. ಈಗಾಗಲೇ ನ್ಯಾಯಾಧೀಶರು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ. ಇದನ್ನು ರಾಜ್ಯದ ಜನರಿಗೆ ಗೊತ್ತಿತ್ತು. ಯಡಿಯೂರಪ್ಪನವ್ರು ತಪ್ಪು ಮಾಡಿಲ್ಲ, ಆರೋಪ ಇದೇನು ಕೇವಲ ರಾಜಕೀಯ ಆರೋಪ ಅಂತ ಎಲ್ಲ ಗೊತ್ತು. ರಾಹುಲ್ ಗಾಂಧಿ ಕರೆಸಿದ್ದು ಮತ್ತು CBIಗೆ ನಾಗೇಂದ್ರ ಪ್ರಕರಣ ಕೊಟ್ಟಿದ್ದು, ಇದ್ರ ಜೊತೆಗೆ ಲೋಕಸಭೆ ಸಿಂಗಲ್ ಡಿಜಿಟ್ ಬಂದು ನಿಂತರು. ಇದು ರಾಜಕೀಯ ದ್ವೇಷಕ್ಕೋಸ್ಕರ ಈ ಕೇಸನ್ನು ಕೊಡಿಸಿ, ಇವ್ರು ಹೇಳ್ತಾರೆ ಸಾಕ್ಷಿ ನಾಶ ಮಾಡ್ಬೋದು ಅಂತ ಹೇಳ್ತಾರೆ ಅಧಿಕಾರಿ, ಕೋರ್ಟಿಗೆ ಹೋಗ್ತಾರಲ್ಲ. ಹಂಗಾರೆ 60 ದಿವಸ ಯಡಿಯೂರಪ್ಪನವ್ರು ಹೊರಗಡೆ ಇದ್ರಲ್ಲ, ಅವತ್ತಾಗ ಸಾಕ್ಷಿ ನಾಶ ಮಾಡೋಕ್ಕೆ ಸಾಧ್ಯವಿಲ್ಲ. ಇದು ರಾಜಕೀಯ ಪ್ರೇರಿತ ಕೇಸು. ಈ ಸರ್ಕಾರಕ್ಕೆ ಮರ್ಮಾಘಾತ ಆಗಿದೆ, ಕಪಾಳ ಮೋಕ್ಷ ಆಗಿದೆ.
ಇನ್ನು ಮುಂದಾದರೆ ಸರ್ಕಾರ ದ್ವೇಷ ರಾಜಕಾರಣ ಮಾಡಬೇಕು. ಇದೇ ರೀತಿ ಮಾಡ್ತಾ ಹೋದರೆ ಈ ರಾಜ್ಯದ ಜನ ನಿಮಗೆ ಪಾಠ ಕಲಿಸ್ತಾರೆ, ತಕ್ಕ ಪಾಠ ಕಲಿಸ್ತಾರೆ. ಈ ಸರ್ಕಾರ ಪತನ ಆಗುತ್ತೆ. ಯಡಿಯೂರಪ್ಪನ ಪ್ರಕರಣದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಇದು ರಾಜಕೀಯ ರಾಜ್ಯದ ಜನ ದಂಗೆ ಹೇಳ್ತಾರೆ. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರು, ರೈತ ನಾಯಕರು, ಯಡಿಯೂರಪ್ಪನಂಥ ಮೇರು ನಾಯಕ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಈ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದಂಥ ಮನುಷ್ಯ. ಹೋರಾಟ ಮಾಡಿದ ಮನುಷ್ಯನಿಗೆ ಈ ರೀತಿ ಕೇಸ್ ಆಗ್ತಿರಲ್ಲ, ನೀವು ಕೋರ್ಟಿಗೆ ಹೋಗ್ತೀರಿ. ಯಾಕೆ ನಿಮಗೆ ಬಂದಿರಿ ಕೆಟ್ಟ ಹೆಸರು ಬರ್ತಂತಾರೆ. ನಾನು ಕೋರ್ಟಿನಲ್ಲಿ ಪ್ರಕರಣ ಮಾತಾಡೋಕ್ಕೆ ಇಚ್ಛೆ ಪಡೋಲ್ಲ. ಯಡಿಯೂರಪ್ಪನವ್ರೇನು CID ತನಿಖೆಗೆ ಅಟೆಂಡ್ ಆಗಿಲ್ವಾ? ಅಟೆಂಡ್ ಆಗಿದ್ದಾರಲ್ಲ. ಮೊನ್ನೆನೂ ಹೇಳಿದ್ರೆ 17ನೇ ತಾರೀಕು ಬರ್ತೀವಿ ಅಂತ ಹೇಳಿದರೆ. ನೋಡಿ, ಸರ್ಕಾರ ರಾಜ್ಯದಲ್ಲಿ ಸಿದ್ದರಾಮಯ್ಯ, ನಾನು ಯಾರ ಹೆಸರು ಹೇಳಲ್ಲ, ಮುಂದೆ ಬಹಿರಂಗ ಪಡ್ತೀನಿ. ಇದು ಈ ಕಾಂಗ್ರೆಸ್ ಸರ್ಕಾರದ ಹುನ್ನಾರ. ಥ್ಯಾಂಕ್ ಯು.